ಬರ್ರಿ ಎಲ್ಲರೂ. ಇವತ್ತು ನಾವೊಂದು ದೇವಿ ದರ್ಶನ ಮಾಡ್ಸಾತ ನಿಮ್ಗೆ. ಯಾವ ಊರಪ್ಪ ಅಂತಂದ್ರೆ ಸುಳೇಬಾವಿ ಮಹಾಲಕ್ಷ್ಮಿ ದೇವಸ್ಥಾನ. ನೋಡ್ರಿ ಹೆಂಗೈತೆ ಗುಡಿ, ಹೆಂಗೈತೆ ನೋಡ್ರಿ, ಸೂಪರ್ ಆಗೈತ್ರಿ. ಈ ಗುಡಿ ನೋಡ್ರಿ ಕೈ ಮುಗಿದು ತಲೆ ಬಾಬೇಕು ಅನಿಸ್ತತಿ, ಅಷ್ಟು ಚಲೋ ಗುಡಿ ಐತಿ. ಫಸ್ಟ್ ಕಪ್ರ ಹಚ್ಚಿ ದರ್ಶನ ಮೊದಲು ಕಪ್ರ ಹಚ್ಚೋಣ್ರಿ. ಕಪ್ರ ಹಚ್ಚಿ ಒಳಗೆ ಹೋಗೋಣ. ಎಲ್ಲ ಸುತ್ತಮುತ್ತ ಕಪ್ರ ಮಾರ್ತಿರ್ತಾರೋ, ಬರೀ ಕಪ್ರ ಹಚ್ಚೋಣ. ಇಲ್ಲೇ ಕಪ್ರ ಹಚ್ಚಬೇಕು. ಇಲ್ಲಿ ಕಪ್ರ ಹಚ್ಕಾರ ಒಳಗೆ ಹೋಗ್ಬೇಕು. ಬರೀ ಒಳಗೆ ಹೋಗೋಣ, ಎಲ್ಲರೂ ಒಳಗೆ ಹೋಗೋಣ. ಒಳಗೆ ಹೋಗಿ ದೇವಿ ದರ್ಶನ ತೊಗೊಂಡು ಬರೀ ಎಲ್ಲರೂ ಒಳಗೆ ಬರ್ರಿ. ಇವತ್ತು ಬುಧವಾರ ಇರೋದ್ರಿಂದ ಗದ್ದಲಿಲ್ಲ ಅಷ್ಟೊಂದು ಭಕ್ತರದು. ಇಲ್ಲಿ ಯಾವಾಗ ಗದ್ದಲು ಬಾ ಇರ್ತೈತೆ ಅಂದ್ರೆ ಮಂಗಳವಾರ ಮತ್ತು ಶುಕ್ರವಾರ ದೇವಿ ದರ್ಶನ ತಗೋಕೆ ಭಕ್ತರು ಭಾಳ ಬರ್ತಾರೋ. ಮತ್ತು ಅಮಾವಾಸ್ಯೆ ದಿನ ಬಂದ್ರಂತೂ ನಿಮಗೆ ಮಿನಿಮಮ್ 2 ರಿಂದ 3 ತಾಸು ಪಾಳೆ ಹಚ್ಬೇಕಾಕತಿ. ಅವತ್ತು ಪ್ರಸಾದ ಇರ್ತೈತಿ, ಮಹಾಪ್ರಸಾದ, ದೇವಿಯ ಮಹಾಪ್ರಸಾದ ಇರ್ತೈತಿ. ಇವತ್ತು ಇಲ್ಲೆಲ್ಲ ಕುಲ್ಲ ಐತಿ, ಎಲ್ಲ ಖಾಲಿ ಐತಿ. ಬರೀ ಒಳಗೆ ಹೋಗೋಣ ಬರ್ರಿ. ನೋಡ್ರಿ ಎಷ್ಟು ಚಂದ ಐತಿ ಗುಡಿ ಇದು. ಗುಡಿ ಒಳಗೆ ಹೋಗೋಣ ಬರ್ರಿ ಹಂಗಾರೆ ಎಲ್ಲರೂ. ಇದು ಬಾಗಿಲ, ದೇವಿಯ ಗುಡಿಯ ಬಾಗಿಲ. ಬಲಗಾಲಿಟ್ಟು ಒಳಗೆ ಹೋಗೋಣ ಬರ್ರಿ. ಭಕ್ತಿಯಿಂದ ಬಲಗಾಲಿಟ್ಟು ಒಳಗೆ ಹೋಗಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಹೇ ಗೌರಿ ನಾರಾಯಣೇ ನಮೋಸ್ತುತೆ. ನಡು ಬಂದಿದ್ದರಿಂದ ಡೈರೆಕ್ಟ್ ಒಳಗೆ ಪಾಳೆ. ನೋಡ್ರಿ ಹಂಗೈತೆ ಗುಡಿ ಎಲ್ಲ, ಮ್ಯಾಗೆಲ್ದು ಎಲ್ಲ ಎಷ್ಟು ಚಂದ ಐತಿ ನೋಡ್ರಿ ಗುಡಿ. ಬರೀ ಒಳಗೆ ಹೋಗೋಣ, ಗರ್ಭ ಗುಡಿ ಹತ್ತಿರ ಹೋಗೋಣ, ದೇವಿ ಆಶೀರ್ವಾದ ಪಡೀನು. ನೋಡ್ರಿ ದೇವಿ ಹೆಂಗೈತ್ರಿ. ದೇವಿ ಹೇಗೆ ಎಷ್ಟು ಚಂದ ಕಾಣತ್ತಾಳ ನೋಡ್ರಿ, ಮಹಾಲಕ್ಷ್ಮೀ ದೇವಿ. ಭಕ್ತಿಯಿಂದ ಎಲ್ಲರೂ ಕೈ ಮುಗಿರಿ. ದೇವಿ ಅಲಂಕಾರವನ್ನು ನೋಡಿದ್ರೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚಂದ ಅಲಂಕಾರ ಮಾಡಿರ್ತಾರೋ. ದಿನ ಒಂದು ರೌಂಡ್ ಪ್ರದಕ್ಷಿಣೆ ಹಾಕೊಂಡು ಬರೀ ಎಲ್ಲರೂ. ನೋಡ್ರಿ ಹೆಂಗೈತೆ ದೇವಿ ಗುಡಿ, ಹೆಂಗೆ ಕಾಣತತಿ, ಸೂಪರ್ ಆಗಿತ್ಲ. ನಮಸ್ಕಾರ.